ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ನಾನು ಏನೇನು ಮಾಡಿದೆ ಅಂತ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಬೆಳಗ್ಗೆ ತುಂಬಾ ಬಿಸಿಲಿತ್ತು ಇಲ್ಲಿ. ನಾನು ಎವ್ರಿ ಡೇ ಮಾರ್ನಿಂಗ್ ನನ್ನ ಡೈಲಿ ರುಟೀನ್ಗಳನ್ನ ಮುಗಿಸ್ಕೊಂಡು ಹೊರಗಡೆ ಹಾಗೆ ಒಂದು ವ್ಯೂ ನೋಡೋಣ ಅಂತ ಬಂದೆ. ತುಂಬಾ ಬಿಸಿಲಿತ್ತು. ಸೊ ಇವತ್ತು ಪೂಜೆ ಕೂಡ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೆ ಕೂಡ ಬ್ರೇಕ್ಫಾಸ್ಟ್ ಮಾಡಿಸಿ ಅವನಿಗೂ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಅವನು ಇವತ್ತು ಜಾಸ್ತಿ ಮಲ್ಕೊಳ್ಳಿಲ್ಲ, ಬೇಗ ಎದ್ಬಿಟ್ಟ. ಅವನು ಎದ್ದ ತಕ್ಷಣ ಏನಾದರೂ ಒಂದು ಫ್ರೂಟ್ನ ಕೊಡ್ತೀನಿ ಅವನಿಗೆ. ಎವ್ರಿ ಡೇ ರುಟೀನಲ್ಲಿ ಒಂದು ಫ್ರೂಟನ್ನ ಕಂಪಲ್ಸರಿ ಇನ್ಕ್ಲೂಡ್ ಮಾಡ್ತೀನಿ. ಇವತ್ತು ಅವಕ್ಯಾಡೋ ಫ್ರೂಟ್ ಹಣ್ಣಾಗಿತ್ತು, ಹಾಗಾಗಿ ಅವನಿಗೆ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕಿ ಕೊಟ್ಟೆ. ಸೊ ಸ್ವಲ್ಪ ತಿನ್ನೋದನ್ನು ರೂಢಿ ಮಾಡಿಸೋಣ ಅಂದ್ಬಿಟ್ಟು ಅವನ ಕೈಲೇ ಸ್ಪೂನ್ ಕೊಟ್ಟೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಕಷ್ಟಪಡ್ತಿದ್ದ ತಿನ್ನೋದಕ್ಕೆ. ಸೊ ಬಾಯಿಗೆ ಹೇಗೆ ಇಟ್ಕೊಳ್ಳೋದು ಅನ್ನೋದೇ ಪಾಪ ಗೊತ್ತಾಗ್ತಾ ಇಲ್ಲ ಅವನಿಗೆ. ಸೊ ನಾನು ತೋರಿಸ್ಕೊಡ್ತಿದ್ದೆ ಹೀಗೆ ಇಟ್ಕೋ ಅಂತ. ಬಟ್ ಹಾಗೂ ಈಗ ಕಷ್ಟಪಟ್ಟು ಒಂದು 2-3 ಸ್ಪೂನ್ ತಿನ್ನೋಕ್ಕೆ ಟ್ರೈ ಮಾಡ್ದೆ. ಚೆನ್ನಾಯ್ತಾ? ಹೆಂಗಿದೆ ಚಿನ್ನ, ಹೆಂಗಿದೆ? ಅದಾದಮೇಲೆ ನಾನು ಉಳಿದಿರೋ ಫ್ರೂಟ್ನ ಅವನಿಗೆ ಸ್ಕ್ರೇಪ್ ಮಾಡಿ ತಿನ್ನಿಸ್ದೆ. ಸೊ ಇಷ್ಟಪಡ್ತಾನೆ ಅವಕ್ಯಾಡೋನ. ಏನು ಇದಕ್ಕೆ ಆ್ಯಡ್ ಮಾಡಲ್ಲ ನಾನು, ಸಾಲ್ಟ್ ಆಗಲಿ ಅಥವಾ ಸ್ವೀಟ್ ಆಗಲಿ. ಹಾಗೆ ಇದನ್ನು ತಿನ್ನಿಸ್ತೀನಿ ಅವನಿಗೆ, ಹಣ್ಣನ್ನು. ಇದಾದಮೇಲೆ ಅಡುಗೆ ರೆಡಿ ಮಾಡೋಣ ಅಂತ ಶುರು ಮಾಡಿಕೊಂಡೆ. ಇನ್ನೊಂದೇನೆಂದರೆ, ಅಮೇರಿಕಾದಲ್ಲಿ ರೋಡ್ಗಳೆಲ್ಲ ತುಂಬ ನೀಟಾಗಿರುತ್ತೆ ಅಲ್ವಾ. ಸೊ ಯಾಕಂದರೆ ಫಸ್ಟ್ ಆಫ್ ಆಲ್ ನಾವು ಹೊರಗಡೆ ಕಸ ಹಾಕುವಾಗಿಲ್ಲ, ಹಾಕಿದ್ರೆ ಜಾಸ್ತಿ ಫೈನ್ ಬೀಳುತ್ತೆ ನಮ್ಗಳಿಗೆ. ಅದಲ್ಲದೆ ಇಲ್ಲಿ ರೋಡ್ನ ವ್ಯಾಕ್ಯೂಮ್ ಕ್ಲೀನ್ ಮಾಡಿ ಕೂಡ ಹೋಗ್ತಾರೆ. ಮರಗಳು, ಎಲೆಗಳು ಆ ಥರ ಏನಾದರೂ ಬಿದ್ದಿದ್ರೆ ಅದೆಲ್ಲನೂ ನೀಟಾಗಿ ವ್ಯಾಕ್ಯೂಮ್ ಕ್ಲೀನ್ ಮಾಡಿ ಹೋಗ್ತಾರೆ. ಮೇನ್ ರೋಡ್ಸಲ್ಲಾದರೆ ದೊಡ್ಡ ದೊಡ್ಡ ಮಷೀನ್ಸ್ಗಳೇ ಬರುತ್ತೆ, ಆ ವೆಹಿಕಲ್ಸು ನೀಟಾಗಿ ವ್ಯಾಕ್ಯೂಮ್ ಕ್ಲೀನ್ ಮಾಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ಈ ಕಮ್ಯುನಿಟಿ ಒಳಗಡೆ ಕ್ಲೀನ್ ಮಾಡೋಕ್ಕೆ ಬಂದಿದ್ರು. ನನ್ನ ಮಗನಿಗೆ ಮಧ್ಯಾಹ್ನ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಆಫೀಸ್ ವರ್ಕ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ಅದೆಲ್ಲ ಮಾಡಿಕೊಂಡು ನನ್ನ ಮಗನ ಜೊತೆ ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂತ್ಕೊಂಡೆ. ಸೊ ಮಕ್ಕಳ ಜೊತೆ ಆಟ ಆಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಜಾಸ್ತಿ ಮೊಬೈಲ್ ಟಿ ವಿ ಎಲ್ಲ ತೋರಿಸಲ್ಲ ನನ್ನ ಮಗನಿಗೆ. ಬಟ್ ನಾವಲ್ಲದೆ ಕೂಡ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಬೇಕಲ್ವಾ. ಅಟ್ಲೀಸ್ಟ್ ಟಿ ವಿ ಮೊಬೈಲಲ್ಲಿ ಮ್ಯೂಸಿಕ್ಸು, ರೈಮ್ಸ್ ಹಾಗೆ ಕೆಲವು ಎಂಟರ್ಟೈನ್ಮೆಂಟ್ ಫಿಗರ್ಸ್ ಇರೋದ್ರಿಂದ ಅದನ್ನು ನೋಡಿ ಮಕ್ಕಳು ಖುಷಿ ಪಡಬೇಕಾಗುತ್ತೆ. ಸೊ ಸಂಜೆ ಆಗೋಷ್ಟರಲ್ಲಿ ಮಳೆ ಕೂಡ ಶುರುವಾಯಿತು. ಬೆಳಗ್ಗೆಯಿಂದ ಚೆನ್ನಾಗಿ ಬಿಸಿಲೊಡ್ದಿತ್ತು. ಸೊ ಸಂಜೆ ಒಳ್ಳೆ ತಂಪಾಗಿ ಮಳೆ ಬಂತು. ಸೊ ಆ ತಣ್ಣನೆ ಗಾಳಿನ ನಾನು ನನ್ನ ಮಗ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಎಂಜಾಯ್ ಮಾಡಿದ್ವಿ. ಸಂಜೆ ಇನ್ನೊಂದು ಸಾರಿ ನನ್ನ ಮಗ ಮಲ್ಕೋತಾನೆ, ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ನಾನು ನೈಟ್ ಅಡುಗೆ ರೆಡಿ ಮಾಡೋಣ ಅಂತ ಕಿಚನಿಗೆ ಬಂದೆ. ಸೊ ಸ್ಟಾರ್ಟಿಂಗ್ ಪಾರ್ಟ್ ಶೂಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ಪಿಂಕ್ ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಪಾಸ್ತಾನ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಬೇಯಿಸೋಕ್ಕೆ ಇಟ್ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಎಲ್ಲ ತರಕಾರಿಗಳನ್ನ ಏನೇನು ಕಟ್ ಮಾಡ್ಕೊಂಡಿದ್ದೆ ಅದನ್ನು
ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋತಾ ಇದ್ದೆ. ಪಿಂಕ್ ಪಾಸ್ತಾ ಮಾಡೋದು ತುಂಬ ಸುಲಭ. ಹೇಗೆ ಮಾಡೋದು ಅಂದರೆ ಸ್ವಲ್ಪ ಬಟರ್ ಹಾಕ್ಕೊಂಡೆ, ಆ ಬಟರ್ಗೆ ಸಣ್ಣದಾಗಿ ಚಾಪ್ ಮಾಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಎಲ್ಲ ಕಟ್ ಮಾಡಿರುವಂಥ ತರಕಾರಿಗಳು. ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಈರುಳ್ಳಿ, ಕ್ಯಾರೆಟ್, ಹಾಗೆ ಡಿಫ್ರೆಂಟ್ ಕಲರ್ಸ್ ಕ್ಯಾಪ್ಸಿಕಮ್. ಸೊ ಇಲ್ಲಿ ಎಲ್ಲ ಕಲರ್ಸ್ ಕ್ಯಾಪ್ಸಿಕಮ್ ಇಂಡಿಯಾದಲ್ಲೂ ಸಿಗುತ್ತೆ, ಇಲ್ಲಿ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ಎಲ್ಲನೂ ಸ್ವಲ್ಪ ತೊಗೊಂಡು ಅದನ್ನು ಉದ್ದುದ್ದಾಗಿ ಎಲ್ಲ ಒಂದೇ ಸೈಜ್ ಕಟ್ ಮಾಡ್ಕೋಬೇಕು ತರಕಾರಿಗಳನ್ನ, ಆವಾಗ ಅದು ಈವನ್ ಆಗಿ ಬೇಯುತ್ತೆ. ಅದ್ರ ಜೊತೆಗೆ ಇಲ್ಲಿ ಬ್ರಾಕ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಬ್ರಾಕ್ಲಿನ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ, ಅದನ್ನು ಬಿಡಿಸ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆಸಬೇಕು. ಕುದೀತಾ ಇರೋ ನೀರಿಗೆ ಒಂದು 5 ಮಿನಿಟ್ಸ್ ಅದನ್ನು ನೆನೆಸಿ, ಅದಾದಮೇಲೆ ಅದನ್ನು ಸ್ಟ್ರೈನ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಒಂದು ಲೈಟಾಗಿ ಫ್ರೈ ಆಗಬೇಕಾಗುತ್ತೆ. ನೀಟಾಗಿ ಎಲ್ಲ ಬೆಂದಿದೆ ಅಂದಾಗ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ. ಸೊ ಪಕ್ಕದಲ್ಲಿ ಹಾಗೆ ಚೆಕ್ ಮಾಡ್ಕೋತಾ ಇದ್ದೆ ಪಾಸ್ತಾ ಬೆಂದಿದೆಯಾ ಹೇಗೆ ಅಂತ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಪಾಸ್ತಾ ಹೆಸರು ಮಿನಿ ಫಾರ್ಫೆಲೆ ಅಂತ. ಸೊ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ಎಷ್ಟು ನಿಮಿಷ ಬೇಕಾಗುತ್ತೆ ಇದು ಬೇಯೋದಕ್ಕೆ ಅಂತ. ಇಲ್ಲಿ 7ರಿಂದ 8 ನಿಮಿಷ ಹಾಕಿದರೆ, ಇನ್ನೊಂದು 2 ನಿಮಿಷ ಹೆಚ್ಚಿಗೆ ಬೇಯಿಸಿದ್ರೂ ಏನು ತೊಂದರೆ ಇಲ್ಲ. ಸೊ ಇನ್ನೊಂದೇನೆಂದರೆ ಇದಕ್ಕೆ 1 ಟೊಮ್ಯಾಟೊ ಬೇಕಾಗುತ್ತೆ. 1 ಬಿಗ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದೇನಿಲ್ಲ, ಸ್ವಲ್ಪ ನೀರನ್ನು ಬಿಸಿ ಮಾಡಿ ಅದರಲ್ಲಿ ಟೊಮ್ಯಾಟೊನ ಹಾಗೆ ಟೊಮ್ಯಾಟೊನ ಸೈಡಲ್ಲಿ ಸ್ಲಿಟ್ ಮಾಡಿಬಿಟ್ಟು ಸ್ವಲ್ಪ ಒಂದು 10 ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ಸಿಪ್ಪೆನ ತೆಗೆದು ಅದು ಆರಿದ ಮೇಲೆ ನಾನು ಮಿಕ್ಸಿ ಮಾಡೋದಕ್ಕೆ ಅಂತ ಪಕ್ಕ ಇಟ್ಟಿದ್ದೀನಿ. ಸೊ ಪಿಂಕ್ ಪಾಸ್ತಾ ಅಂತ ಏನಕ್ಕೆ ಹೆಸರು ಅಂದರೆ, ಜನರಲಿ ವೈಟ್ ಪಾಸ್ತಾ ಕೇಳಿರ್ತೀರ, ರೆಡ್ ಪಾಸ್ತಾ ಕೇಳಿರ್ತೀರ. ಸೊ ಇದೇನಂದರೆ 2 ಕಾಂಬಿನೇಷನ್, 2ರಲ್ಲೂ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ನ ನಾವು ಇದಕ್ಕೆ ಯೂಸ್ ಮಾಡ್ತೀವಿ. ಇನ್ನೊಂದು ಥರ ಡಿಫ್ರೆಂಟ್ ವೆರೈಟಿ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ತರಕಾರಿಗಳು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇದು ನೀಟಾಗಿ ಬೇಯ್ತಾ ಇದೆ. ಸೊ ತರಕಾರಿಗಳು ತುಂಬ ಬೇಯೋ ಅವಶ್ಯಕತೆ ಇಲ್ಲ, ಅರ್ಧ ಬೇಂದರೂ ಕೂಡ ಅದನ್ನು ನಾವು ತಿನ್ಬೋದು. ಸೊ ಹಾಗಾಗಿ ಇದನ್ನು ನಾನು ಲಿಡ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಲಿಡ್ಡನ್ನು ಓಪನ್ ಮಾಡಿ ಎಲ್ಲ ವೆಜಿಟೇಬಲ್ಸ್ಗಳನ್ನ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡೆ. ವೆಜಿಟೇಬಲ್ಸ್ಗಳು ಆಲ್ಮೋಸ್ಟ್ ಬೆಂದಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಮತ್ತು ಇನ್ನು ಉಳಿದಿರೋ ಎಲ್ಲ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ 1 ಸ್ಪೂನ್ ಆಫ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರ್ಬೋದು, ಅದಾದಮೇಲೆ ಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಇನ್ನೊಂದೇನೋದು ಹೇಳೋದು ಮರ್ತೆ ಅಂದರೆ, ಸ್ಟಾರ್ಟಿಂಗ್ ನಾನು ಬಟರ್ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಅನ್ನಲ್ಲ, ಜೊತೆಗೆ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೋಬೋದು ಸಣ್ಣದಾಗಿ ಕಟ್ ಮಾಡಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇದ್ರ ಜೊತೆಗೆ ನಾನು ಇಟಾಲಿಯನ್ ಸೀಸನಿಂಗ್ ಸಿಗುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹರ್ಬ್ಸ್ ಅಂತ ಕರೀತಾರೆ. ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ಗಳು ನಾವು ಅಂಗಡಿಲಿ ತರಲಿಲ್ಲ ಅಂದರೂ ಮನೇಲೂ ಕೂಡ ಮೆಣಸಿನ್ಕಾಯಿ ಇರುತ್ತಲ್ಲ, ರೆಡ್ ಚಿಲ್ಲೀಸ್, ಅದರಲ್ಲಿ ನಾವು ಲೈಟಾಗಿ ಮಿಕ್ಸಿ ಮಾಡ್ಕೊಂಡು ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ಇದನ್ನು ಕೂಡ ಸ್ವಲ್ಪ 1/2 ಟೀ ಸ್ಪೂನ್ ಯೂಸ್ ಮಾಡಿ ಆಮೇಲೆ ಬೇಕಿದ್ರೆ ಹಾಕ್ಕೋಬೋದು. ಹಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು 1 or 2 ಮಿನಿಟ್ಸ್ ಇದರಲ್ಲಿ ಸಾಟೆ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಬೇಯೋ ನೆಸಸರಿ ಇರೋದಿಲ್ಲ. ಸೊ ಹೀಗೆ ತರಕಾರಿಗಳನ್ನೆಲ್ಲನೂ ನೀಟಾಗಿ ಬೇಯಿಸ್ಕೊಂಡು ನಾವು ಪಕ್ಕದಲ್ಲಿ ಇಟ್ಕೊಂಡ್ರೆ ಪಾಸ್ತಾ ಆಲ್ಮೋಸ್ಟ್ ರೆಡಿ ಅಂತ. ಪಾಸ್ತಾ ಬೆಂದ ಮೇಲೆ ಒಂದು ರೌಂಡ್ ಆಫ್ ಮಿಕ್ಸಿಂಗ್ ಹೇಳ್ತೀನಿ, ಅದನ್ನ ಏನು ಮಾಡೋದು ಅಂತ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಇದಕ್ಕೆ ಬರೀ ಬಟರ್ ಯೂಸ್ ಮಾಡಿದ್ದೆ, ಸೊ ಆಯಿಲ್ ಏನೂ ಯೂಸ್ ಮಾಡಿರಲಿಲ್ಲ. ಇವಾಗ ಒಂದು 1/2 ಸ್ಪೂನ್ ಆಲಿವ್ ಆಯಿಲ್ನ ಮೇಲ್ಗಡೆ ಹಾಕೋತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ವೆಜಿಟೇಬಲ್ಸ್. ಇನ್ನೇನು ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ 1 ಸ್ಪೂನ್ ಅಥವಾ 1/2 ಸ್ಪೂನ್ ಆಫ್ ಆಲಿವ್ ಆಯಿಲ್ನ ಹಾಕೊಳ್ಳಿ. ಒಂದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಇಟಾಲಿಯನ್ ಆ ಥರ ಏನೇ ಡಿಶಸ್ಗೂ ಆಲಿವ್ ಆಯಿಲ್ನ ಯೂಸ್ ಮಾಡಿದ್ರೆ ಒಂದು ವಿಶೇಷವಾದ ರುಚಿಯನ್ನು ಅದು ಕೊಡುತ್ತೆ. ಸೊ ಹೀಗೆ ತರಕಾರಿಗಳೆಲ್ಲ ಬೆಂದಿದೆ. ಇನ್ನೊಂದು ರೌಂಡ್ ತರಕಾರಿಗಳನ್ನ ನೀಟಾಗಿ ನಾವು ಮಿಕ್ಸ್ ಮಾಡಿ ಈ ಪರ್ಟಿಕ್ಯುಲರ್ ಪ್ಯಾನ್ ಏನಿದೆ ಇದನ್ನು ನಾನು ಪಕ್ಕದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ಹೇಳಿದ್ನಲ್ಲ, ಇದೇ ಹೀಟಲ್ಲಿ ಇಟ್ಬಿಟ್ರೆ ಇನ್ನೂ ಜಾಸ್ತಿ ಬೆಂದುಬಿಡುತ್ತೆ ವೆಜಿಟೇಬಲ್ಸ್, ಹಾಗಾಗಿ ಇದನ್ನು ಪಕ್ಕಕ್ಕೆ ಸರಿಸ್ಕೊಂಡೆ. ಪಾಸ್ತಾ ಕೂಡ ಅರೌಂಡ್ 10 ಮಿನಿಟ್ಸ್ ಬೆಂದಿದೆ. ಸೊ ಹಾಗಾಗಿ ಚೆಕ್ ಮಾಡ್ತಿದ್ದೀನಿ ಇವಾಗ ಪಾಸ್ತಾ ಬೆಂದಿದೆಯಾ ನೀಟಾಗಿ ಇಲ್ವಾ ಅಂತ. ಸೊ ಪಕ್ಕದಕ್ಕೆ ಇಟ್ಕೊಂಡು ನಾನು ನೀಟಾಗಿ ಒಂದು ರೌಂಡ್, ಇದು ಪಾಸ್ತಾ ಬೇಯಬೇಕಾದ್ರೆ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ನಾವು, ಇಲ್ಲ ಅಂದರೆ ಕೆಳಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇವಾಗ ನಾನು ಇದನ್ನು ತೊಗೊಂಡು ಇನ್ನೊಂದು ಸ್ಪೂನಲ್ಲಿ ಕಟ್ ಮಾಡಿ ನೋಡ್ತಾ ಇದ್ದೀನಿ ಬೆಂದಿದೆಯಾ ಇಲ್ವಾ ಅಂತ. ಸೊ ಆಲ್ಮೋಸ್ಟ್ ಬೆಂದಿದೆ. ಪಾಸ್ತಾ ಹೇಗೆ ಬೇಯಿಸ್ಕೊಳ್ಳೋದು ಅಂದರೆ, ನೀರನ್ನ ಕಾಯಕ್ಕೆ ಇಡಿ, ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಮತ್ತು ಸಾಲ್ಟ್ ಹಾಕ್ಬಿಟ್ಟು ಪಾಸ್ತಾ ಇರುತ್ತಲ್ಲ ಅದನ್ನು ಅದಕ್ಕೆ ಹಾಕೋಬೇಕು ಅಷ್ಟೇ, ಇನ್ನೇನೂ ಇಲ್ಲ, ಸಿಂಪಲ್. ಸೊ ಇದನ್ನು ಇಟಾಲಿಯನ್ ಬಟರ್ಫ್ಲೈ ಅಂತಲೂ ಕರೀತಾರಂತೆ. ಡಿಫ್ರೆಂಟ್ ಶೇಪ್ಸ್ ಪಾಸ್ತಾಗಳು ನಮಗೆ ಸಿಗುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮಿನಿ ಫಾರ್ಫೆಲೆ ಅನ್ನೋ ಒಂದು ಟೈಪ್ ಆಫ್ ಪಾಸ್ತಾ. ಸೊ ಆಲ್ಮೋಸ್ಟ್ ಬೆಂದಿದೆ ಪಾಸ್ತಾ. ಸೊ ಇವಾಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಸ್ಟ್ರೈನ್ ಮಾಡಿಕೊಂಡೆ ಪಕ್ಕದಲ್ಲಿ. ಪಾಸ್ತಾ ನೀರಿರುತ್ತಲ್ಲ ಅದನ್ನು ಚೆಲ್ಲಕ್ಕೆ
ಹೋಗ್ಬಿಡಿ, ಪಕ್ಕದಲ್ಲಿ ಇಟ್ಕೊಳ್ಳಿ. ಎಕ್ಸ್ಟ್ರಾ ನಮಗೆ ಯಾವುದಕ್ಕೆ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ ನಿಮಗೆ. ಸೊ ಇವಾಗ ನಾನು ವೆಜಿಟಬಲ್ಸ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡೆ. ಅದೇ ಪ್ಯಾನಲ್ಲಿ ಒಂದು ಬ್ಲಾಕ್ ಆಫ್ ಬಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೆಣ್ಣೆನ ಹಾಕ್ಕೊಂಡೆ. ಸೊ ಬೆಣ್ಣೆನೇ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಸೊ ಬಟರ್ ಸ್ವಲ್ಪ ನೀಟಾಗಿ ಎಲ್ಲ ಕರಗಿದ ಮೇಲೆ, ಯಾಕಂದರೆ ನಾವು ಇದು ಐಸಲ್ಲಿ ಇಟ್ಟಿರೋದ್ರಿಂದ ಅದು ಗಟ್ಟಿ ಇರುತ್ತಲ್ಲ, ಸೊ ಅದು ನೀಟಾಗಿ ಕರಗಿದ ಮೇಲೆ 1 ಸ್ಪೂನ್ ಮೈದಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಟರ್ನ ನಾವು ಚೆನ್ನಾಗಿ ಯೂಸ್ ಮಾಡಬೇಕು. ಬಟರ್ನ ನಾವು ಕಮ್ಮಿ ಏನಾದರೂ ಹಾಕಿದ್ರೆ ಮೈದಾ ಹಾಕಿದ ತಕ್ಷಣ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ನಾವು ಬಟರ್ ಯೂಸ್ ಮಾಡಿದಾಗ ಮೈದಾ ಹಾಕೊಂಡ ತಕ್ಷಣ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ನನಗಿಲ್ಲಿ ಬಟರ್ ಸ್ವಲ್ಪ ಕಮ್ಮಿ ಆಯಿತು, ಹಾಗಾಗಿ ಬಟರ್ನ ಮತ್ತೆ ಒಂದು 1/2 ಸ್ಪೂನ್ ಆಫ್ ಬಟರ್ನ ಆ್ಯಡ್ ಮಾಡಿಕೊಂಡೆ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಆ್ಯಡ್ ಮಾಡಿಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಆವಾಗ ಮೈದಾ ಮತ್ತು ಬಟರ್ ನೀಟಾಗಿ ಮಿಕ್ಸ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಮಾಡಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಮತ್ತೆ. ಸೊ ಈಗ ನಾನು ಮೈದಾ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಗಂಟು ಆಗದೆ ಇರೋ ರೀತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಒಂದು 30 ಸೆಕೆಂಡ್ಸ್, 1 ಮಿನಿಟು ಬೇಡ, ಒಂದು 30 ಸೆಕೆಂಡ್ಸ್ ನೀಟಾಗಿ ಇದು ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾವು ಹಾಲನ್ನ ಹಾಕೋಬೇಕು. ಹಾಲು ಒಂದು ಸ್ವಲ್ಪ ಬೆಚ್ಚಗಿರಲಿ, ಯಾಕಂದರೆ ಈಗ ನಾವು ಹಾಕ್ತಾ ಇರೋ ಮಿಕ್ಸ್ಚರ್ ಕೂಡ ಇದು ಬಿಸಿ ಇರೋದ್ರಿಂದ. ಸೊ ಒಂದು ಸ್ವಲ್ಪ ಬೆಚ್ಚಗಿರೋ ಹಾಲನ್ನು ಹಾಕೋಬೇಕು ಇದಕ್ಕೆ. ಸೊ ಇವಾಗ ನಾನು 1/2 ಗ್ಲಾಸ್ ಆಫ್ ಮಿಲ್ಕನ್ನ ಫಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೇಕಾದಾಗ ಮತ್ತೆ ನಾವು ಆ್ಯಡ್ ಮಾಡ್ಕೋಬೋದು. ಸೊ ಟೋಟಲಾಗಿ 1 ಗ್ಲಾಸ್ ಆಫ್ ಮಿಲ್ಕ್ನ ಇದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ 1/2 ಗ್ಲಾಸ್ ಆಫ್ ಮಿಲ್ಕ್ನ ಈಗ ಫಸ್ಟ್ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೈದಾನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ, 1 ಇಲ್ಲ 1.5 ಸ್ಪೂನ್ ಯೂಸ್ ಮಾಡಿದೆ. ಮೈದಾ ಒಳ್ಳೆಯದು ಅಲ್ಲ ಹೆಲ್ತ್ಗೆ, ಹಾಗಾಗಿ ಮತ್ತು ಗಟ್ಟಿ ಕೂಡ ಆಗಿಬಿಡುತ್ತೆ ಮಿಕ್ಸ್ಚರ್. ನಾವು ಎಷ್ಟೇ ಹಾಲು ಅಥವಾ ನೀರು ಹಾಕಿದ್ರೂ ನಮಗೆ ಕನ್ಸಿಸ್ಟೆನ್ಸಿ ಬರೋದಿಲ್ಲ. ಹಾಗಾಗಿ ಮಿಲ್ಕನ್ನ ಇಲ್ಲಿ ನೋಡ್ತಾ ಇದ್ದಾಗೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ನಾನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 3/4 ಕಪ್ಪಷ್ಟು ಮಿಲ್ಕ್ ಖಾಲಿ ಆಗೋವರೆಗೂ ನಾನು ಈ ಥರ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಸ್ವಲ್ಪ ಮಿಸ್ ಆಗಿದೆ, ನನ್ನ ಮಗ ಎದ್ಬಿಟ್ಟ, ಹಾಗಾಗಿ ಅದನ್ನು ನಾನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇದಾದಮೇಲೆ ನಾವು ಎಷ್ಟಿದೆ ಮಿಲ್ಕ್ ಇಟ್ಕೊಂಡಿದ್ದೀವಿ ಅಷ್ಟು ಹಾಕಿ ಅದು ಒಂದು ಕುದಿ ಬಂದ ಮೇಲೆ ಬೇಯಿಸಿರೋ ಟೊಮ್ಯಾಟೋನ ಮಿಕ್ಸಿ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ನಾವಿಲ್ಲಿ ಹಾಕೋಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸಿ ಮಾಡೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ಆ ಟೊಮೊಟೊ ಪ್ಯೂರಿ, ಆ ಬಾಯ್ಲ್ಡ್ ಟೊಮೊಟೊ ಪ್ಯೂರಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಅದು ಕೂಡ ಒಂದು ಕುದಿ ಬಂದರೆ ಸಾಕು. ಅದು ಒಂದು ಕುದಿ ಬಂದ ಮೇಲೆ ನೆಕ್ಸ್ಟ್ ನಾವು ವೆಜಿಟಬಲ್ಸ್ಗಳನ್ನ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ಇದಕ್ಕೆ ಹಾಕೋಬೇಕಾಗತ್ತೆ. ಸೊ ಅದನ್ನು ಹಾಕಿ ಅದು ಕೂಡ ಒಂದು ಬಾಯ್ಲ್ ಬರಬೇಕು. ಈಗ ಒಂದು ಬಾಯ್ಲ್ ಬಂದಿದೆ, ಇದಕ್ಕೆ ನಾನು ಒಂದು ಸ್ವಲ್ಪ 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಯೂಸ್ ಮಾಡೋದು ಬೇಡ, ಒಂದು 1/4 ಸ್ಪೂನ್ ಯೂಸ್ ಮಾಡಿ. ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. 1/4 ಸ್ಪೂನ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದಾರಲ್ಲ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಇನ್ನೂ ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ. ಇವಾಗ ಮಿಕ್ಕಿತ್ತು ಒಂದು ಸ್ವಲ್ಪ ಹಾಲು, ಅದನ್ನು ಕೂಡ ಹಾಕ್ಕೊಂಡೆ ನಾನು. ಸೊ ನಮ್ಮ ಹತ್ರ ಪಾಸ್ತಾ ಅದು ಸ್ಟ್ರೇನ್ ಮಾಡಿರೋ ವಾಟರ್ ಇದೆಯಲ್ಲ, ಅದನ್ನು ಕೂಡ ನಾವು ಇದಕ್ಕೆ ಯೂಸ್ ಮಾಡ್ಬೋದು ಆಯಿತಾ. ಅದು ಕೂಡ ಏನು ಟೇಸ್ಟ್ ಡಿಫರ್ ಆಗಲ್ಲ, ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಈ ಥರ ನಾನು ಇದನ್ನು ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಸೊ ಹೇಗೂ ವೆಜಿಟಬಲ್ಸ್ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸೋ ನೆಸಸರಿ ಇರೋದಿಲ್ಲ. ಸೊ ಹಾಗಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಒಂದು ಶೀಟ್ ಆಫ್ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಚೀಸ್ ಜಾಸ್ತಿ ಇಷ್ಟಪಡೋರು 2 ಶೀಟ್ಸ್ ಹಾಕೋಬೋದು. ನಾನಿಲ್ಲಿ 2-3 ಜನ ತಿನ್ಬೋದು ಪಾಸ್ತಾ, ಅಷ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ತಕ್ಷಣ ತಿನ್ನೋದಿದ್ರೆ ಎಷ್ಟು ಜನ ಇರ್ತೀರಾ ಅಷ್ಟು ಶೀಟ್ಸ್ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಚೀಸ್ ಇನ್ನೇನು ಕರಗ್ತು ಅನ್ನೋ ಟೈಮಲ್ಲಿ ಪಾಸ್ತಾ, ಬೆಂದಿರುವಂಥ ಪಾಸ್ತಾನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಜಾಸ್ತಿ ಪಾಸ್ತಾ ಬಾಯ್ಲ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಎಷ್ಟು ಬೇಕಷ್ಟು, ಒಂದು 2 ಬೇಕಾಗಷ್ಟು ಪಾಸ್ತಾ ಬಾಯ್ಲ್ಡ್ ಆಗಿರೋದನ್ನು ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹೀಗೆ ಪಾಸ್ತಾನ ಆ್ಯಡ್ ಮಾಡಿಕೊಂಡು ಇನ್ನೊಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಡ್ರೈ ಅನ್ನಿಸ್ತಿದೆ, ಯಾರಿಗೆಲ್ಲ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು ಪಾಸ್ತಾ, ನೀವೇನು ಮಾಡಿ ಈ ಪಾಯಿಂಟಲ್ಲೂ ಕೂಡ ನೀವು ಕರೆಕ್ಟ್ ಮಾಡ್ಕೋಬೋದು. ಏನು, ಈ ಪಾಸ್ತಾ ವಾಟರ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು ಆಯಿತಾ. ಇಲ್ಲಾಂದರೆ ಇನ್ನೊಂದು ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸೇಮ್ ಪ್ರೊಸೀಜರ್, ಬಟರ್, ಮೈದಾ ಮತ್ತು ಹಾಲನ್ನು ಒಂದು ಮಿಕ್ಸ್ಚರ್ ರೆಡಿ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೋದು. ಅದು ಪ್ಲೇನ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಆ ಮಿಕ್ಸ್ಚರ್ ಕೂಡ ಇದಕ್ಕೆ ನಾವು ಹಾಕ್ಕೋಬೋದು. ಬಟ್ ನಮ್ಗೆ ಈ ಥರ ಸ್ವಲ್ಪ ಡ್ರೈ ಇದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ಹೀಗೆ ಇಡ್ತಾಯಿದ್ದೀನಿ. ಸೊ ಸ್ವಲ್ಪ
ಖಾರ ಕಮ್ಮಿ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಇಟಾಲಿಯನ್ ಸೀಸನಿಂಗ್, ಯಾಕಂದರೆ ನಾವು ಪಾಸ್ತಾಗ ಹಾಕಿಲ್ಲ. ಹಾಗಾಗಿ ಇದನ್ನೆಲ್ಲ ಸ್ಪೈಸಸ್ಗಳನ್ನ ಮತ್ತೆ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಕೂಡ ಟೇಸ್ಟ್ ಮಾಡಿ ನೋಡಿ, ಸಾಲ್ಟ್ ಬೇಕಿದ್ರೆ ಅದನ್ನು ಕೂಡ ಹಾಕೋಬೋದು. ಸೊ ಪಾಸ್ತಾ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ನಾರ್ಮಲಾಗಿ ನಮಗೆ ಇಂಡಿಯನ್ ಫುಡ್ ಸ್ವಲ್ಪ ತಿಂದು ಬೋರ್ ಆಯಿತು ಅಂದಾಗ ಈ ಥರ ನಾವು ಹೊರಗಡೆ ಕಂಟ್ರಿದು ಬೇರೆ ಕ್ಯೂಸಿನ್ದು ಫುಡ್ಡನ್ನು ಟೇಸ್ಟ್ ಮಾಡ್ಬೋದು. ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಹೆಲ್ತ್ಗೆ ಕೂಡ ಬೆನಿಫಿಟ್ ಇದೆ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೀಸ್ ಇಷ್ಟಪಡೋರು ಹೇಳಿದ್ನಲ್ಲ, ಎಕ್ಸ್ಟ್ರಾ ಚೀಸ್ ಶೀಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಖಾರ ಇದ್ದರೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ಈಗ ಪಾಸ್ತಾ ರೆಡಿ ಆಯಿತು. ನನ್ನ ತಮ್ಮ ಕೂಡ ಇದೇ ಟೈಮಿಗೆ ಬಂದ ಆಫೀಸಿಂದ. ಸೊ ನಾನು ನನ್ನ ತಮ್ಮ ಕೂತ್ಕೊಂಡು ಇಬ್ಬರು ಡಿನ್ನರ್ನ ಮಾಡಿದ್ವಿ. ಸೊ ಅವನು ಕೂಡ ಪಾಸ್ತಾ ಚೆನ್ನಾಗಿದೆ ಅಂತ ಹೇಳ್ದ. ನೀವು ಕೂಡ ಈ ಪಿಂಕ್ ಪಾಸ್ತಾನ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಥರ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ಗಳನ್ನ ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.